ಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸರಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಹೆಚ್ಚಿನಾಗಿ ಲಾಭವನ್ನು ಗಳಿಸಬಹುದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ರಿಂದ ತಾವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಅಸಾಧ್ಯವಾದ್ದನ್ನ ಸಾಧನೆ ಮಾಡಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಯಾವುದೇ ಕಾಯಕವನ್ನ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನ ನಿಭಾಯಿಸಬೇಕು. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಬೇಕು ಬೇಡಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಏನ್ ಚಿಂತನೆ ಮಾಡಿದ್ರು ಆ ಚಿಂತನೆಯ ಫಲ ಅಷ್ಟು ಸ್ಪಷ್ಟತೆಯಿಂದ ಇರತಕ್ಕಂಥದ್ದಲ್ಲ. ಆದರೆ ವೃತ್ತಿ ಧರ್ಮದಲ್ಲಿ ಒಂದು ಬದಲಾವಣೆ ಬೇಕು. ವ್ಯವಹಾರಗಳನ್ನ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದು ಎರಡು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ಹೊರಗಡೆ ಬರ್ಬೋದು. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ತಮ್ಮ ಕಾಯಕದ ಕಡೆ ಹೆಚ್ಚು ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ಬೆಳಗಿನಿಂದಲೇ ಹುಮ್ಮಸ್ಸಲ್ಲಿದ್ದೀರಿ, ಹುರುಪಲ್ಲಿದ್ದೀರಿ, ಎಲ್ಲಾದ್ರೂ ಒಂದು ಪ್ರಯಾಣವನ್ನು ಬೆಳೆಸಬೇಕು ಅಂತಿದ್ದೀರಿ, ದೇವತಾ ದರ್ಶನ ಮಾಡಬೇಕು ಅಂತಿದ್ದೀರಿ, ಜೊತೆಗೆ ಆಧ್ಯಾತ್ಮಿಕವಾಗಿ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಬಹಳಷ್ಟು ಇದೆ. ಇವತ್ತು ನಿಮ್ಮ ತಲೆಯಲ್ಲಿ ಓಡ್ತಾ ಇರತಕ್ಕಂಥ ವೇಗ ಇದೆಯಲ್ಲ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಅದರಿಂದ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿ ಇದ್ದೀರಿ. ಇವತ್ತಿನ ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವೇ ಇದೆ, ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಮನಸ್ಸಿಗೆ ನೋವಿದೆ. ಹಾಗೆ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡುವಂತ ಪರಿಯೂ ಇದೆ. ಹಾಗೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಳ್ಬೇಕು. ಮತ್ತೆ ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರ್ಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತು ಕಾಲನ್ನ ನೋಡ್ಕೊಂಡೇ ನಡೀರಿ. ಯಾಕೆಂದ್ರೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕಾಲೆಡುತ್ತಕ್ಕಂಥದ್ದು, ಕಾಲಿನ ಹೆಬ್ಬೆರಳಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥ ಸಾಂದ್ರತೆಗಳು ಇವತ್ತಿದೆ. ಹಾಗಾಗಿ ನೋಡಿ, ಲಾಭ ನಷ್ಟ ಇದೆ, ಆರೋಗ್ಯದಲ್ಲಾಗುವ ವ್ಯತ್ಯಾಸ ಇದೆ, ಮನುಷ್ಯನ ಬಂದು ಹೋಗುವಂತ ಕೆಲವಷ್ಟು ಗಂಡಾಂತರಗಳು ಇರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಎಲ್ಲವೂ ಒಳಿತಂತಲ್ಲ, ಎಲ್ಲವೂ ಕೆಡಕಂತಲ್ಲ. ಆದ್ರೆ ಇವತ್ತು ಎಚ್ಚರಿಕೆ ಬೇಕಾಗಿದೆ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸಾಧ್ಯವಾದ್ರೆ ಏನಾದ್ರು ಒಂದಿಷ್ಟು ದವಸ ಧಾನ್ಯಗಳನ್ನ ಯಾವ್ದಾದ್ರು ವೃಕ್ಷಗಳ ಹತ್ರ, ಗಿಡಮರಗಳ ಹತ್ರ ಹಾಕಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದ್ರೆ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ನೀವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಜವಾಬ್ದಾರಿಯುತವಾದಂತಹ ಕಾಯಕವನ್ನ, ಕೆಲಸಗಳನ್ನ ತಾವು ಕೈಗೆತ್ಕೊಳ್ತೀರಿ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು, ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಅರಿವಿಗೆ ತಂದುಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕು ನಿಮ್ಮದಾಗಬೇಕಾದ್ರೂ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ.
ಹೀಗೆ ಶನೇಶ್ವರನ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಅಥವಾ ನಿಮ್ಮ ಕಾಯಕವನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಸಾಧನೆಯನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಆರಾಧನೆ, ದುರ್ಗಾದೇವಿಯ ಒಂದು ಪ್ರಾರ್ಥನೆ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿ ಇಟ್ಟು ಶಿವಮಂದಿರಕ್ಕೆ ಕೊಡ್ತಕ್ಕಂಥದ್ದು. ಎಲ್ಲಾದ್ರೂ ಎತ್ತುಗಳಾಗ್ಲಿ ಅಥವಾ ಒಂದಷ್ಟು ಹಸುಗಳಾಗ್ಲಿ, ಹಸು ಅಥವಾ ಎತ್ತು ಯಾವುದಿದ್ರೂ ಪರವಾಗಿಲ್ಲ, ಒಟ್ಟಾರೆ ಹೇಳ್ಬೇಕಂದ್ರೆ ಆ ಗೋವಿನ ಸಂಪತ್ತು, ಆ ಗೋವುಗಳಿಗೆ ಒಂದಷ್ಟು ಗೋಗ್ರಾಸವನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರು, ಯಾವುದೇ ಕೆಲಸ ಕಾರ್ಯಗಳನ್ನ ತಾವು ಮಾಡಬೇಕಾಗಿದ್ರು ಸಹಿತ ಯಾರೊಬ್ಬರಿಗೂ ವಿಚಾರವನ್ನ ಮಾಡ್ಲಿಕ್ಕೆ ಮುನ್ನ ಯಾವ ವಿಚಾರವನ್ನು ಹೊರಗಡೆ ಹಂಚ್ಕೊಳ್ತೀರಾ, ನಿಮ್ಮದೇ ಆದಂತಹ ಕಾಯಕವನ್ನ ಶ್ರದ್ಧೆಯಿಂದ ನೀವು ಮಾಡಿ, ನಿಮ್ಮ ಶ್ರದ್ಧೆಯಿಂದ ನಿಮ್ಮ ಕಾಯಕವನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿಯನ್ನು ಕಂಡ್ರೆ ಹೆಚ್ಚಿನ ಫಲಗಳಂತೂ ಖಂಡಿತ ಇದೆ. ಆದರೆ ಇವತ್ತಿನ ದಿವಸ ಮತ್ತೊಂದು ವಿಚಾರದಲ್ಲಿ ಸಮಸ್ಯೆ ಅಂತಕ್ಕಂಥದ್ದಾಗಬಹುದು. ಅದರಲ್ಲೂ 4 ರಿಂದ 6 ಗಂಟೆ ತನಕ, ಸಂಧ್ಯಾ ಕಾಲದಿಂದ 4 ರಿಂದ 6ರವರೆಗೂ ಈ ಸಮಯ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ ಮಿಥುನ ರಾಶಿಯವರಿಗೆ. ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಕೆಲಸವನ್ನು ಮಾಡಿದ್ರೆ ಈ ಸಂಪೂರ್ಣವಾದಂಥ ದಿನ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೋ ಹೊರಗಡೆ ಇರ್ತಕ್ಕಂಥ ಮಕ್ಕಳಿಗೋ ಯಾರಿಗಾದ್ರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಪಠನೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನ ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೆ ಬರ್ತಕ್ಕಂಥ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ. ಸಮಸ್ಯೆಗೊಂದು ಪರಿಹಾರವನ್ನಾಗಿ ನೀವು ಕನ್ಫರ್ಮ್ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಆರಾಧನೆಯೂ ಬೇಕು, ಮನೇಲಿರ್ತಕ್ಕಂಥವ್ರ ಸಮಸ್ಯೆಗೊಂದು ಪರಿಹಾರವೂ ಬೇಕು. ಅದಕ್ಕಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆನೂ ತಗೊಳ್ಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗಿದೆ. ಆದರೆ ಯಾವ ಅಭಿವೃದ್ಧಿಯನ್ನು ಕಾಣ್ಲಿಕ್ಕಾಗದಂತ ರೀತಿಯಲ್ಲಿದ್ದೀರಿ. ಹಾಗೆ ಸಣ್ಣ ಸಣ್ಣ ವಿಚಾರದಲ್ಲೂ ಸಹಿತ ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಿ ಬಂದೊದಗುವಂತ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದ್ರೆ ಒಂದು ಹಿಡಿಯಷ್ಟು ಅಕ್ಕಿಯನ್ನ ತೆಗೆದುಕೊಂಡು ಅಕ್ಕಿಯನ್ನ ಹಸಿರು ಎಲೆಗಳ ಮೇಲೆ, ಯಾವ್ದಾದ್ರು ಸರಿ ಹಸಿರು ಎಲೆಯ ಮೇಲೆ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಒಂದು ಬಟ್ಲಡಿಕೆಯನ್ನ ಇಟ್ಟು 2 ದೀಪವನ್ನು ಅಂಟಿಸಿ ಇವತ್ತು ಬಂದೊದಗುವಂತಹ ಸಮಸ್ಯೆಗಳಿಂದಲೋ ಅಥವಾ ಆರೋಗ್ಯದ ವ್ಯತ್ಯಾಸವೋ ಅಥವಾ ಯಾರಾದ್ರೂ ಶತ್ರುಗಳ ಬಾಧೆಯಿಂದ ನಾವು ನರಳುವಂತ ಪರಿಸ್ಥಿತಿ ಎದುರಾದ್ರೂ ಆ ಸಮಸ್ಯೆಗಳಿಗೊಂದು ಫುಲ್ ಸ್ಟಾಪ್ ಇಟ್ಟು ನಿಮ್ಮ ಅನುಗ್ರಹ ನಮಗೆ ಬೇಕು ಅಂತ ಇವತ್ತು ಚಂದ್ರನ ಪ್ರಾರ್ಥನೆ ಮಾಡಿ, ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಚಂದ್ರಗ್ರಹವನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಸಮಸ್ಯೆಗಳು ಯಾವುದೇ ಬಂದ್ರು ಮಂಜಿನಗಡ್ಡೆ ತರ 100ಕ್ಕೆ 100 ಪಾಲು ಕರಗು ಹೋಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ದಿನವೇ, ಆದರೆ ಪ್ರಾರಂಭಿಕ ಹಂತದಲ್ಲಿ ಬರತಕ್ಕಂಥ ತೊಂದರೆಗಳಿದೆಯಲ್ಲ ಅದನ್ನ ಸರಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹಾಕುವಂತ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳು ಏನೇ ಇದ್ರು ಮಧ್ಯಾಹ್ನ 12ರ ನಂತರ, 12 ಗಂಟೆ 11 ನಿಮಿಷದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳನ್ನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಮಾಡ್ಕೊಳ್ತೀರಿ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವ್ರದ್ದಾಗ್ಬೋದು. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಏನ್ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂತ ದಿನವೇ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿದೆಯಲ್ಲ ಅದು ಸಾಕಷ್ಟು ಎದುರಾಗುತ್ತೆ. ಅದಕ್ಕಾಗಿ ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನ ತಾವು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರು ಇಬ್ರು ಚೆನ್ನಾಗಿದ್ದಾಗ ಕನ್ಯಾ ರಾಶಿಯವರಿಗೆ ಬಹಳ ದಿನಗಳಿಂದ ತಾವು ಏನು ಸಂಕಲ್ಪ ಮಾಡಿದ್ರು, ಯಾವ ಕಾಯಕವನ್ನ ಮಾಡಬೇಕು ಅಂತಿದ್ರು, ಯಾವ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ರು, ಅದೆಲ್ಲದರ ಬಗ್ಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ, ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಏನು ಮಾಡ್ಬೇಕಾದ್ರೂ ಯಾವ್ದು ಮಾಡ್ಲಿಕ್ಕೂ ಮುನ್ನಡೆದ್ರೂ ಕಷ್ಟ ಅನಿಸುತ್ತೆ. ಆದ್ರೆ ಇದನ್ನ ಸರಿಪಡಿಸ್ಕೊಳ್ಳುವಂತ ಸರಿಯಾದ ಸನ್ಮಾರ್ಗ ಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಸೂಕ್ತವಾದಂತಹ ಉತ್ತರ ಕೊಡುವಂತ ಕಾಲವೂ ಇದೆ. ಅಂದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಿಲ್ವಲ್ಲ ಎಂಬತಕ್ಕಂಥದ್ರ ನೋವಿತ್ತಲ್ಲ, ಆ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ಸಾಧ್ಯವಾದ್ರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕರಹಸ್ತದಿಂದ ಒಂದಿಬ್ಬರಿಗಾದ್ರೂ ಊಟದ ವ್ಯವಸ್ಥೆ ಮಾಡಿ. ಯಾರಾದ್ರೂ ಒಂದಿಬ್ಬರಿಗೆ ಊಟ ಕೊಡ್ತಕ್ಕಂಥದ್ದು, ಅನ್ನ ಬರ್ಸ್ತಕ್ಕಂಥದ್ದು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಕೊಡ್ತಕ್ಕಂಥದ್ದು ಮಾಡಿ. ಹಾಗೆ ಅಪ್ಪಟ ಶ್ರೀಗಂಧ ಚಕೆಯಿಂದ ಗಂಧವನ್ನ ತೆಗೆದು ಹಸಿರು ಎಲೆಗಳ ಮೇಲೆ, ಯಾವ್ದಾದ್ರು ಹಸಿರು ಎಲೆ ಸರಿ, ಅರಳಿ ಮರ ಆದ್ರೂ ಸರಿ, ಬೇವಿನ ಮರ ಆದ್ರೂ ಸರಿ, ಔದುಂಬರ ಆದ್ರೂ ಸರಿ, ಏನು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ತುಳಸಿ ಎಲೆ ಆದ್ರೂ ಸರಿ, ಒಟ್ಟಾರೆ ಆ ಗಂಧವನ್ನ ತುಳಸಿ ಎಲೆ ಮೇಲೆ ಅಥವಾ ಎಲೆಗಳ ಮೇಲೆ ಹಚ್ಚಿ
ಭಕ್ತಿಯಿಂದ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಅದರ ಮೇಲೆ ಒಂದು ಅರಿಶಿನ ಕೊಂಬನ್ನ ಇಟ್ಟು ದೇವರ ಸಾನ್ನಿಧ್ಯದಲ್ಲಿಡಿ. ಆ ದೇವರ ಸಾನ್ನಿಧ್ಯದಲ್ಲಿ ಈ ತಂತ್ರಸಾರವನ್ನ ಮಾಡ್ಕೊಂಡು ನೀವು ಆಚೆ ಬಂದ್ರೆ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಯಾರೊಬ್ಬರು ನಿಷ್ಠೂರ ಮಾಡಿದ್ರು ಆ ನಿಷ್ಠೂರಕ್ಕೆ ನೀವು ಒಳಗಾಗುವಂಥದ್ದಿಲ್ಲ. ಅಲ್ಲಿ ನಿಮ್ಮ ಒಂದು ಸರಿಯಾದ ವ್ಯವಸ್ಥೆಗಳಲ್ಲಿ ಸರಿಯಾದ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ಆರೋಗ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಕಾಣಬಹುದು. ಆದ್ರೂ ಏನು ಭಯಪಡಬೇಕಾದಿಲ್ಲ. ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಆದ್ರೆ ಈ ಸಮಸ್ಯೆಗಳಿಗೆಲ್ಲ ಒಂದು ಸೂಕ್ತ ಪರಿಹಾರವನ್ನ ಅಲ್ಲಿಂದಲೇ ತಾವು ಕಂಡುಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕೊಳ್ತೀರಿ. ಕೆಲವಷ್ಟು ವ್ಯವಹಾರಗಳನ್ನ ಎಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕು, ಎಷ್ಟೇ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ನಡೆಸಬೇಕು ಅಂದ್ರೂ ಅದು ನಡೀಲಿಕ್ಕೆ ಆಗದಂತ ರೀತಿಯಲ್ಲಿರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ಏನೋ ಒಂದು ಸಾಧನೆ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಮನಸ್ಸು ಇಷ್ಟಪಡುವಂತ ರೀತಿ ಇರಬೇಕು, ಸಮಾಧಾನವಾಗಿರ್ಬೇಕು ಅಂತ ನೀವು ಅಂದ್ಕೊಂಡ್ರು ಆ ಇರ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಹಾಗೆ ಸಮಯ ಎಂಬತಕ್ಕಂಥದ್ದು ಮುಂದೆ ಹೋಗ್ತಾ ಇರುತ್ತೆ. ಸಮಯ ಯಾವುದು ನಿಲ್ಲಕ್ಕೆ ಆಗುದಿಲ್ಲ. ಸಮಯವನ್ನ ಕಟ್ಟು ಹಾಕುವಂತ ಶಕ್ತಿ ಯಾರ್ದೂ ಅಲ್ಲ. ಆದರೆ ಇರುವ ಸಮಯದಲ್ಲಿ ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಪರಿಯನ್ನ ನಾವು ಚಿಂತನೆ ಮಾಡಬೇಕಾದ್ದು ಧರ್ಮ. ಹಾಗೆ ತುಲಾರಾಶಿಯವರು ತಾಳ್ಮೆಯಿಂದ ಇದ್ದರೆ ಎಲ್ಲಾ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಅಥವಾ ಮತ್ಯಾವುದೋ ನಿರೀಕ್ಷೆಯಲ್ಲಿ ಇನ್ನೊಂದನ್ನ ಬಂದಂತ ಅದೃಷ್ಟವನ್ನ ತಾವು ಕಳ್ಕೊಳ್ಳೋದು ಸಮಂಜಸ ಅಲ್ಲ. ಹಾಗಾಗಿ ಇವತ್ತು ಭಗವಂತ ಏನ್ ಕೊಟ್ಟಿದ್ದನ್ನ ತೃಪ್ತಿಯಾಗಿ ತೆಗೆದುಕೊಂಡು ಅದರಿಂದ ಮತ್ತಷ್ಟು ಅಭಿವೃದ್ಧಿ ಕಡೆ ನೀವು ಗಮನ ಕೊಟ್ರೆ ಹೆಚ್ಚಿನ ಲಾಭವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥೈಸ್ಕೊಂಡೇ ನಡಿಬೇಕು. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಲಾಭವನ್ನ ತಂದುಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ತಮಗ್ ಸಿಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಹಿತ ಬಹಳಷ್ಟು ಉತ್ತಮ. ಇದರಿಂದ ಒಳಿತನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಾಂತಿ, ಸಮಾಧಾನವಾಗಿದ್ದು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ನಂದು ತಂದು ಎಂಬತಕ್ಕಂಥ ಪ್ರೀತಿ ವಿಶ್ವಾಸದ ನುಡಿಮತ್ತಿನಿಂದ ಅಥವಾ ಯಾವುದೇ ಒಂದು ಜವಾಬ್ದಾರಿತವಾದಂತಹ ಕಾಯಕವಾದ್ರೂ ಅದನ್ನು ನಿಭಾಯಿಸ್ತೀನಿ, ಮಾಡ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸದಿಂದ ತಾವು ಏನ್ ನಡಿತೀರಿ, ಯಾವುದನ್ನು ಮುಂದುವರಿಸ್ತೀರಿ, ಅದರಿಂದ ಖಂಡಿತ ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಕೆಲವು ಸಮಸ್ಯೆಗಳಂತಕ್ಕಂಥದ್ದು ಗೊತ್ತಿಲ್ಲದಂತ ರೀತಿ ಬೆನ್ನಿಗೆ ಬೀಳುತ್ತೆ. ಆ ಸಮಸ್ಯೆಗೊಂದು ಪರಿಹಾರ ಬೇಕಾಗುತ್ತೆ. ಆ ಪರಿಹಾರವನ್ನ ಕಂಡುಕೊಂಡ್ರೆ ಇನ್ನಷ್ಟು ಅದ್ಭುತವಾದಂತಹ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದೇ ಮಾಡಬೇಕಾದ್ರೂ, ಯಾವುದರಿಂದಲಾದ್ರೂ ಹೊರಬರಬೇಕಾದ್ರೆ ಮೊದಲು ತಾವು ತೆಗೆದುಕೊಳ್ಬೇಕಾದಂತಹ ನಿರ್ಣಯ ಇವತ್ತಿನ ದಿವಸ ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚುವಂಥದ್ದು. ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ಬೇವಿನ ವೃಕ್ಷ ಅಥವಾ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಂಗಳ ದ್ರವ್ಯಗಳನ್ನ ಕೊಟ್ಟು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಮನೆ ದೇವರ ಆರಾಧನೆ ಮಾಡ್ತಾ ತಮ್ಮದೇ ಆದಂತಹ ಧರ್ಮ ಮಾರ್ಗದಲ್ಲಿ ನಡೆದು ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಇದೆ. ನಿಮ್ಮ ಜಾತಕದಲ್ಲೇ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ತಮ್ಮ ಕಾಯಕವನ್ನ ಸರಿಯಾದ ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಆದರೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಳು ಆಗ್ಬಹುದು. ಆದರೂ ಇವತ್ತು ಮಧ್ಯಾಹ್ನ ಮತ್ತು ಸಂಧ್ಯಾಕಾಲ ಎರಡೂ ಸಹಿತ ಅಮೋಘವಾಗಿರ್ತಕ್ಕಂಥದ್ದು, ಹೆಚ್ಚಿನ ಫಲವನ್ನ ನಿಮ್ಮ ಮನಸ್ಸಲ್ಲಿ ಸಂತೋಷದಿಂದ ಒಂದು ಕೆಲಸಗಳನ್ನ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗ್ಲಿ ಅಥವಾ ಸಾಧು ಸಂತರಿಗಾಗ್ಲಿ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಗುರು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಕಡೆ ಆರೋಗ್ಯ, ಮತ್ತೊಂದು ಕಡೆ ಜವಾಬ್ದಾರಿ, ಹೆಚ್ಚಿನ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನವಾಗಿರ್ತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥದ್ದು, ಹಾಗೆ ಎಲ್ಲೇ ದೂರ ಬಾರ ಹೊರಡಬೇಕಾದ್ರೂ ನಿಮ್ಮ ಮನದಾಳದ ಮಾತಿದೆಯಲ್ಲ ಆ ಮಾತನ್ನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಎಲ್ಲಾ ಕೆಲಸಗಳಲ್ಲೂ ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕಾಗತ್ತೆ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಸೆ ಇದೆಯಲ್ಲ ಅದನ್ನ ಖಂಡಿತ ನೀವು ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದ್ರೆ ಒಂದು ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಮಾಡ್ತಕ್ಕಂಥದ್ದು, ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ತಾಯಿ ದುರ್ಗೆಯ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವತ್ತು ಮಕರ ರಾಶಿಯವರು ರಾಹುಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ದುರ್ಗಾದೇವಿಯ ಹೆಸರಲ್ಲಿ ಒಂದು ದೀಪವನ್ನಿಟ್ಟು ಅದಕ್ಕೆ 3 ಪ್ರದಕ್ಷಿಣೆ ಬಂದು ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಎಲ್ಲೇ ಯಾವುದೇ ಕೆಲಸಕ್ಕೆ ಅಂತ ಹೊರಡಬೇಕಾದ್ರೂ ಮೊದಲು ನಿಮ್ಮ ಆಲೋಚನೆ ಇರಬೇಕಾದ್ದು, ನೀವು ಮಾಡಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಏನ್ ಮಾಡ್ತಾ ಇದ್ದೀರಿ ಎಂಬತಕ್ಕಂಥದರ ಮಾತನ್ನ ಹಂಚಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕೋದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 20 ನಿಮಿಷ, 12ರಿಂದ 1 ಗಂಟೆ 20 ನಿಮಿಷದ ಒಳಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಸಿಗುವಂತ ಕಾಲನೂ ಇದೆ. ಇದಕ್ಕಾಗಿ ಸ್ವಲ್ಪ ಶ್ರಮಿಸಿದ್ರು ಸಾಕು, ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ
ಶನೇಶ್ಚರನ ಮಹಾಮಂತ್ರವನ್ನ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಬೋಧಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರರ ಆರಾಧನೆ ಮಾಡೋದ್ರಿಂದಲೂ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಹೆಚ್ಚು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಇದೆ. ಆದ್ರೆ ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಇಲ್ದಿದ್ರೂ ವ್ಯತ್ಯಾಸ ಆಗುತ್ತೆ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಆಗುತ್ತೆ. ಆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ನೀವು ಹಾಕುವಂತ ಹೆಜ್ಜೆನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಯಾವ್ದ್ರಲ್ಲಾದ್ರೂ ಒಂದು ವಿಚಾರದಲ್ಲಿ ಕಾಣಿಸ್ಕೊಳ್ಬೇಕು, ಹಳೆ ಆತ್ಮೀಯರೊಂದಿಗೆ ವ್ಯವಹಾರ ಮಾಡಬೇಕು, ಅಥವಾ ಯಾರೊಬ್ಬರು ನಮ್ಮನ್ನು ಮಾತಾಡಿದ್ರು ನಾವು ಪುನಃ ಮೇಲ್ವಿದ್ದಾದ್ರೂ ಮಾತಾಡಿಸಿ ನಮ್ಮ ಕೆಲಸಗಳನ್ನ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸು ಇವತ್ತು ನಿಮಗೆ ತುಂಬಾ ಬಾಧಿಸ್ತಾ ಇರುತ್ತೆ. ಆದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ನಿಮ್ಮ ವೃತ್ತಿಧರ್ಮ, ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವೂ ಇದೆ. ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗುವಂತದ್ದು, ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವಂತದ್ದು, ಮಕ್ಕಳಿಂದ ಮೊದಲುಕೊಂಡು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನೀವು ಏನ್ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲಕ್ಕೆ ಒಂದು ಸರಿಯಾದ ಮಾರ್ಗ ಸಿಗ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಸಾಧ್ಯವಾದ್ರೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಧರ್ಮಾಧರ್ಮವನ್ನ ಸರಿಯಾದ ರೀತಿ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕುವಂಥದ್ದು, ಇದ್ರ ಕಡೆ ನೀವು ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಚಂದ್ರ, ಗುರು ಇರ್ತಕ್ಕಂಥ ಆಸ್ಥಾನ, ಬುಧನ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ತುಂಬಾ ದಿನಗಳ ನಂತರ ಇದೊಂದು ಅದೃಷ್ಟದ ಕಾಲ. ಆದ್ರೆ ಈ ಅದೃಷ್ಟ ಎಂಬತಕ್ಕಂಥದ್ದು ಹೇಗೆ ಅಂದ್ರೆ ಯಾವ ಕ್ಷಣಕ್ಕೆ ಎದುರಾಗುತ್ತೋ ಗೊತ್ತಿಲ್ಲ. ಆದ್ರೆ ಆ ಕ್ಷಣ ಬರುವಂತ ಕಾಲ ಇದೆಯಲ್ಲ, ಅದನ್ನ ನೀವು ಸ್ವಾಗತಿಸಬೇಕು, ಅದನ್ನು ಹಾಗೆ ಆರಾಧಿಸಬೇಕು. ಆದ್ರೂ ಇವತ್ತಿನ ನಿಮ್ಮ ನಡೆ ಇದೆಯಲ್ಲ, ಇವತ್ತಿನ ನಿಮ್ಮ ನಡೆ ನಡವಳಿಕೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ 4 ಜನ ಮೆಚ್ಚುವಂಗಿಲ್ದಿದ್ರು ನಿಮ್ಮ ಆತ್ಮ ಮೆಚ್ಚುವಂತ ರೀತಿ ಇರಬೇಕು. ನಿಮ್ಮ ಆತ್ಮ ಮೆಚ್ಚುವಂತ ರೀತಿ ಇರ್ಬೇಕಂದ್ರೆ ನಿಮಗೆ ಸರಿ ಅನ್ಸದನ್ನ ಮಾಡಬೇಕು. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಮನೇಲಿರ್ತಕ್ಕಂಥ ಪೋಷಕರು ತಂದೆ ತಾಯಿ ಹೇಳಿದಂತ ಮಾತನ್ನ ಆಲಿಸಬೇಕು. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಇದ್ರೂ ಅದರ ಅಭಿವೃದ್ಧಿ ಬಗ್ಗೆ ತಾವು ಏನ್ ಚಿಂತನೆ ಮಾಡ್ತೀರೋ ಆ ಚಿಂತನೆಯನ್ನ ಸರಿಯಾದ ಕ್ರಮಬದ್ಧವಾಗಿ ನೀವು ನಡೆಸಬೇಕು. ಹಾಗೆ ಇವತ್ತಿನ ದಿವಸ ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದು ಹಸಿರು ಬಣ್ಣದ ವಸ್ತ್ರವನ್ನ, ಹಸಿರು ಬಣ್ಣದ ಕರವಸ್ತ್ರವನ್ನಾದ್ರೂ ಸಹಿತ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಹಾಗೆ ಒಂದಷ್ಟು ಹೆಸರು ಕಾಳನ್ನ ಯಾವ್ದಾದ್ರು ವಿಷ್ಣು ಆಲಯಕ್ಕೋ ಅಥವಾ ಹಸಿರು ಗಿಡಗಳ ಮೇಲೋ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಅದನ್ನ ಕೊಡೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋ ನಿಮಗೆ ಇವತ್ತು ಶಾಂತಿ ಸಮಾಧಾನವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಹಾಗೆ ಇದೆಲ್ಲದರ ಜೊತೆಗೆ ತಾವು ಮಾಡ್ಬೇಕಾದ್ದೇನಪ್ಪಾ ಅಂದ್ರೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿ ಸಿಗುವಂತ ಮುತ್ತೈದೆಯರ ಸುಮಂಗಲಿಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಇದರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.